ಭಾರತೀಯ ಸೇನೆಯಿಂದ ಮತ್ತೊಂದು ರಣಬೇಟೆ. ಮಯನ್ಮಾರ್ಗೆ ನುಗ್ಗಿದ ಭಾರತೀಯ ಡ್ರೋನ್ಗಳು. ಉಲ್ಫಾ ಉಗ್ರರ ಮೇಲೆ ಭಾರತೀಯ ಸೇನೆಯ ಸರ್ಜಿಕಲ್ ಸ್ಟ್ರೈಕ್. ಭಾರತೀಯ ಸೇನೆಯಿಂದ ಮತ್ತೊಂದು ರಣಬೇಟೆ. ಮಯನ್ಮಾರ್ಗೆ ನುಗ್ಗಿದ ಭಾರತೀಯ ಡ್ರೋನ್ಗಳು. ಉಲ್ಫಾ ಉಗ್ರರ ಮೇಲೆ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್. ಮಯನ್ಮಾರ್ನಲ್ಲಿ ಅಡಗಿದ್ದಂತಹ ಉಗ್ರರ ಮೇಲೆ ಭೀಕರ ದಾಳಿ. ಡ್ರೋನ್ ದಾಳಿಯಲ್ಲಿ ಹಲವು ಉಗ್ರರು ಮಠಾಶ್. ಉಲ್ಫಾ ಉಗ್ರ ಸಂಘಟನೆಯ ಮೇಲೆ ನಡೆಯಿತು ಒಂದು ದೊಡ್ಡ ದಾಳಿ. ಆದರೆ ದಾಳಿ ನಿರಾಕರಿಸಿದಂತಹ ಭಾರತದ ಸೇನೆ. ಹಾಗಾದ್ರೆ ಉಲ್ಫಾ ಉಗ್ರರ ಮೇಲೆ ದಾಳಿ ಮಾಡಿದ್ದು ಯಾರು? ಈಶಾನ್ಯ ಭಾರತದಲ್ಲಿ ಉಲ್ಫಾ ಬಂಡುಕೋರರ ಹಾವಳಿ ಜಾಸ್ತಿ ಇತ್ತು. ಸದ್ದಿಲ್ಲದೆ ULFA ಉಗ್ರರ ಸದೆಬಡಿಯಿತ ಭಾರತೀಯ ಸೇನೆ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಆದರೆ ಕಾರ್ಯಾಚರಣೆ ನಡೆಸಿಲ್ಲ ಎಂತಿರುವಂತಹ ಇಂಡಿಯನ್ ಆರ್ಮಿ. ಯಾರು ಹಾಗಾದ್ರೆ ಅದನ್ನ ಶಮನ ಮಾಡಿರುವಂಥದ್ದು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಬಂಡುಕೋರರನ್ನ ಹುಟ್ಟಡಗಿಸಿದ ಭಾರತದ ಸೇನೆ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಆದ್ರೆ ಇಂಡಿಯನ್ ಸೇನೆ ಹತ್ರ ಕೇಳಿದ್ರೆ ಇಲ್ಲ, ನಾವು ಮಾಡಿಲ್ಲ ಕೆಲಸವನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಮಾಡಿರಬಹುದು? ಭಾರತೀಯ ಸೇನೆಯಿಂದ ಮತ್ತೊಂದು ರಣಭೇಟಿ ನಡೆಯುತ್ತಾ ಅಂತ ಹೇಳುವಂತಹ ಪ್ರಶ್ನೆ ಈಗ ಮೂಡಿರುವಂಥದ್ದು. ಮಯನ್ಮಾರ್ಗೆ ನುಗ್ಗಿದ ಭಾರತೀಯ ಡ್ರೋನ್ಗಳು ಎನ್ನುವಂಥದ್ದು ಅವ್ರು ಕೇಳಿದ್ರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಉಲ್ಫಾ ಉಗ್ರರ ಮೇಲೆ ಭಾರತೀಯ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಮಯನ್ಮಾರ್ನಲ್ಲಿ ಅಡಗಿ ಕುಳಿತಿದ್ದಂತಹ ಉಗ್ರರ ಮೇಲೆ ಭಾರತೀಯ ಸೇನೆ ದಾಳಿಯನ್ನ ಮಾಡಿದ್ಯಾ? ಡ್ರೋನ್ ದಾಳಿಯಲ್ಲಿ ಹಲವರು ಉಗ್ರರು ಮಠಾಶ್ ಆಗಿರುವಂಥದ್ದು. ಉಲ್ಫಾ ಉಗ್ರ ಸಂಘಟನೆಯ ಮೇಲೆ ಒಂದು ದೊಡ್ಡ ದಾಳಿ ನಡೆದಿದೆ. ಆದರೆ ದಾಳಿ ನಿರಾಕರಿಸಿದಂತಹ ಭಾರತೀಯ ಸೇನೆ ನಾವಲ್ಲ ಅಂತ ಹೇಳಿದ್ದಾರೆ. ಉಲ್ಫಾ ಉಗ್ರರ ಮೇಲೆ ದಾಳಿಯನ್ನ ಮಾಡಿದ್ಯಾರು? ಈಶಾನ್ಯ ಭಾರತದಲ್ಲಿ ಉಲ್ಫಾ ಬಂಡುಕೋರರ ಹಾವಳಿ ಜಾಸ್ತಿ ಆಗಿತ್ತು. ಸದ್ದಿಲ್ಲದೆ ULFA ಉಗ್ರರ ಸಡೆ ಬಡಿಯುತ್ತಾ ಭಾರತ ಸೇನೆ ಎನ್ನುವಂತಹ ಪ್ರಶ್ನೆ ಮೂಡಿದೆ. ಆದರೆ ಕಾರ್ಯಾಚರಣೆಯನ್ನ ನಡೆಸಿಲ್ಲ ನಾವು ಅಂತ ಹೇಳಿ ಇಂಡಿಯನ್ ಆರ್ಮಿ ಹೇಳಿಕೆಯನ್ನ ನೀಡಿದೆ. ಹಾಗಾದ್ರೆ ಮಯನ್ಮಾರಿಗೆ ನುಗ್ಗಿ ಹೊಡೆದಿದ್ದು ಯಾರು ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಸದ್ದಿಲ್ಲದೆ ULFA ಈ ಒಂದು ಬಂಡುಕೋರನ್ನ ಸಡೆ ಬಡಿತ ಕಾರ್ಯಾಚರಣೆಯನ್ನು ನಾವು ನಡೆಸಿಲ್ಲ ಅಂತ ಹೇಳಿ ಇಂಡಿಯನ್ ಆರ್ಮಿ ಹೇಳ್ತಾ ಇರುವಂಥದ್ದು. ಏನೇ ಆದರೂ ಕೂಡ ಬಂಡುಕೋರರನ್ನ ಸದೆ ಬಡಿದಿದ್ದಾರೆ, ಅದು ಖುಷಿ ತರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.